ಗುಡ್ ಮಾರ್ನಿಂಗ್. ಪ್ರತಿದಿನ ಹೊಸ ದಿನ. ಇವತ್ತು ಕೂಡ ನನಗೊಂದು ಸುಂದರ ದಿನವನ್ನು ಕರುಣಿಸಿದ್ದಕ್ಕೆ ಆ ದೇವರಿಗೆ ಥ್ಯಾಂಕ್ಸ್ ಹೇಳಿ ನನ್ನ ದಿನವನ್ನು ಯೋಗದ ಜೊತೆ ಶುರು ಮಾಡ್ತಾ ಇದ್ದೇನೆ. ತುಂಬ ದಿನಗಳ ನಂತರ ಯೋಗ ಮಾಡ್ತಾ ಇದ್ದೇನೆ. ನಿಜವಾಗ್ಲೂ ದೇಹದ ಜೊತೆ ಮನಸ್ಸು ಕೂಡ ಹಗೂರ ಅನ್ನಿಸ್ತದೆ, ನಿರಾಳ ಅನ್ನಿಸ್ತದೆ. ನನ್ನ ಕರೆಂಟ್ ಫೇವ್ರೆಟ್ ವಿಷಯಗಳಲ್ಲಿ ಈಗ ಮೆಡಿಟೇಷನ್ ಕೂಡ ಒಂದು. ತುಂಬ ಹೊತ್ತೇನು ಮಾಡೋದಿಲ್ಲ, 10ರಿಂದ 15 ನಿಮಿಷ ಮೆಡಿಟೇಷನ್ ಮಾಡ್ತೇನೆ. ಹಾಗೆ ಪ್ರಾಣಾಯಾಮ ಕೂಡ ಅಭ್ಯಾಸ ಮಾಡ್ತಾ ಇದ್ದೇನೆ. ಅದೆಷ್ಟೋ ಅನಾವಶ್ಯಕ ಯೋಚನೆಗಳಿಂದ ಆಚೆ ಬರಲಿಕ್ಕೆ ಇದೆಲ್ಲ ತುಂಬ ಹೆಲ್ಪ್ ಆಗ್ತದೆ. ಆ್ಯಂಡ್ ನನ್ನ ಇಡೀ ದಿನ ಆರಾಮವಾಗಿ ಕಳೀಲಿಕ್ಕೆ ಯೋಗ, ಮೆಡಿಟೇಷನ್ ಹಾಗೆ ಪ್ರಾಣಾಯಾಮ ತುಂಬ ಸಪೋರ್ಟ್ ಮಾಡ್ತಾ ಇದೆ. ಏನಾದರೂ ಒಂದು ಒಳ್ಳೆ ಅಭ್ಯಾಸ ಶುರು ಮಾಡುವ ಅಂತ ಹೇಳಿ ಕ್ಯಾರೆಟ್ ಮತ್ತು ಬೀಟ್ರೂಟ್ ಜ್ಯೂಸ್ ಮಾಡಿ ಕುಡಿತಾ ಇದ್ದೇನೆ. 1 ವಾರ ಆಯಿತು. ಇದನ್ನು ಯೋಗ ಆದಮೇಲೆ ಪ್ರತಿದಿನ ಕುಡಿತಿದ್ದೇನೆ. ಇದು ಪೋಸ್ಟ್ ವರ್ಕೌಟ್ ಡ್ರಿಂಕ್. ನಾನೀಗ ನಮ್ಮ ಮನೆ ಹತ್ತಿರದ ಗದ್ದೆಗೆ ಹೊರಟಿದ್ದೇನೆ. ಯಾಕೆಂತ ಹೇಳಿದರೆ ಪ್ರತಿ ವರ್ಷ ನಾವು ಮನೆಗೆ ಬೇಕಾದಷ್ಟು ತರಕಾರಿ ಬೆಳಿತೇವೆ. ಹಾಗೆ ಈ ಸತಿ ಕೂಡ ಬೆಳೆದಿದ್ದೇವೆ. ಬೆಂಡೆಕಾಯಿ, ಪಡವಲಕಾಯಿ, ಅಲಸಂಡೆ ಮತ್ತು ಸ್ವಲ್ಪ ಮುಳ್ಳು ಸೌತೆ ಬೆಳೆದದ್ದು. ಬೆಂಡೆಕಾಯಿ ಮತ್ತು ಪಡವಲಕಾಯಿ ಆಗಿದೆ. ಮುಳ್ಳು ಸೌತೆ ಸ್ವಲ್ಪ ನಿಧಾನ ಆಗೋದು, ಹುಳ ಬಂದಿದೆ, ಸ್ವಲ್ಪ ನಿಧಾನ ಆಗ್ತಾ ಉಂಟು. ಅಲಸಂಡೆ ಕೂಡ ಚೂರು ನಿಧಾನಕ್ಕೆ ಆಗ್ತಾ ಉಂಟು. ಸ್ವಲ್ಪ ಸಿಕ್ಕಿತ್ತು. ಹಾಕಿದ್ದು ಊರಿನ ಬೆಂಡೆಕಾಯಿ. ನಮಗೆಲ್ಲ ಇಲ್ಲಿ ಗಟ್ಟದ್ದು ಪೇಟೆಯಲ್ಲಿ ಸಿಗುವಂಥ ಬೆಂಡೆಕಾಯಿ ಅದು ತಿಂದು ಕೊಡ್ದು ಹೋಗಿರ್ತದೆ. ಆ್ಯಂಡ್ ನಮ್ಮ ಮನೇಲಿ ಎಲ್ರಿಗೂ ಊರಿನ ಬೆಂಡೆಕಾಯಿ ಇಷ್ಟ ಕೂಡ ಆಗ್ತದೆ. ಕಂಪ್ಯಾರಿಟಿವ್ಲಿ ಅದರ ಅಡಿಗೆ ಕೂಡ ರುಚಿ ಜಾಸ್ತಿಯೇ. ಹಾಗಾಗಿ ಏನಾದರೂ ಸಿಗ್ತದ ನೋಡುವ. ಆ್ಯಂಡ್ ಪಡವಲಕಾಯಿ ಕೂಡ ಆಗಿದೆ. ಹಾಗೆ ನಾನು ನಿಮಗೂ ಕೂಡ ತೋರಿಸ್ತೇನೆ ಏನು ತರಕಾರಿ ಆಗಿದೆ ಅಂತ ಹೇಳಿ. ಜಾಸ್ತಿ ಏನಿಲ್ಲ, ಚೂರಾಗಿರೋದು. ಲೆಟ್ಸ್ ಗೋ. ಇದು ಪಡವಲಕಾಯಿ ಚಪ್ಪರ. ಮನೆ ಹತ್ರವೇ ಹಾಕಿದ್ದು ಈ ಸತಿ ಚಪ್ಪರ. ಇದರ ಬಳ್ಳಿಯೆಲ್ಲ ಬೆಳೆದ ಹಾಗೆ ಚಪ್ಪರ ಬಿಟ್ಟು ಕೆಳಗಿಳೀತದೆ. ಹಾಗೆ ಅದನ್ನು ವಾಪಸ್ ಮೇಲಕ್ಕೆ ಸಿಕ್ಸ್ತಾ ಇದ್ದೇವೆ. ಈಗ ಏನು ನೋಡ್ತಿರೋದು, ಇದು ಎಳೆ ಪಡವಲಕಾಯಿ, ಮಿಡಿ ಅಂತ ಹೇಳ್ತಾರಲ್ಲ ಅದು. ನೋಡಿ, ಬಾಕಿ ಉಳಿದದ್ದೆಲ್ಲ ಬೆಳೆದಿದೆ. ಇದರಲ್ಲಿ ಕೆಲವನ್ನ ಅಡಿಗೆಗೆ ಅಂತ ಹೇಳಿ ಯೂಸ್ ಮಾಡ್ತೇವೆ, ಮತ್ತೊಂದಷ್ಟನ್ನ ಬೀಜಕ್ಕೆ ಅಂತ ಹೇಳಿ ಉಳಿಸ್ತೇವೆ. ಇದು ಮುಳ್ಳು ಸೌತೆ ಬಳ್ಳಿ. ಈ ಸತಿ ನಾವು ಊರಿನ ಮುಳ್ಳು ಸೌತೆಯನ್ನೇ ಬೆಳೆಸಿದ್ದು. ಅದಕ್ಕೊಂದು ರುಚಿ ಜಾಸ್ತಿ ಆಯಿತಾ. ಪೇಟೆಯಿಂದ ತರೋದಕ್ಕೂ ಇದಕ್ಕೂ ತುಂಬ ವ್ಯತ್ಯಾಸ ಉಂಟು. ಈ ಮುಳ್ಳು ಸೌತೆಯಲ್ಲಿ ಏನೋ ಒಂದು ಸಣ್ಣ ಸ್ವೀಟ್ನೆಸ್ ಇರ್ತದೆ, ಅದರಿಂದಾಗಿ ಇನ್ನೂ ಕೂಡ ತಿನ್ನಬೇಕು ಅಂತೇಳಿ ಅನ್ನಿಸ್ತದೆ. ಇದು ನೋಡಿ, ಇದೊಂದು ಮಿಡಿ ಆಗಿದ್ದಷ್ಟೇ, ನಿಧಾನಕ್ಕೆ ಆಗ್ತಾ ಇರೋದು, ಈಗ ಶುರು ಆಗಿದ್ದಷ್ಟೇ. ಇನ್ನೊಂದು ಸ್ವಲ್ಪ ದಿನದಲ್ಲಿ ನಮ್ಗೆ ಬೇಕಾದಾಗೆ ಸಿಗ್ತದೆ. ಆ್ಯಂಡ್ ಇದು ಅಲಸಂಡೆ ಬಳ್ಳಿ. ಇದರಲ್ಲಿ ಕೂಡ ಹಾಗೆ ನಿಧಾನಕ್ಕೆ ಆಗ್ತಾ ಇರೋದು. ನಮಗೀಗ ಒಂದು 10 ಅಲಸಂಡೆ ಸಿಕ್ಕಿತ್ತೇನೋ ಅಷ್ಟೇ, ಜಾಸ್ತಿ ಏನಿಲ್ಲ. ಚೂರು ಸಿಕ್ಕಿರೋದು. ಸ್ಲೋ ಆಗ್ತಾ ಉಂಟು. ಇನ್ನೊಂದು 1 ವಾರ 2 ವಾರ ಕಳೆದ ಮೇಲೆ ಸ್ವಲ್ಪ ಏನಾರೊಂದು ಪಲ್ಯ ಮಾಡುವಷ್ಟಾದರೂ ಸಿಗ್ಬೋದು. ನಮ್ಮ ಮನೆಯ ಗದ್ದೆಯ ತುದಿಯಲ್ಲಿ ಬೆಂಡೆಕಾಯಿ ಗಿಡ ಹಾಕಿರೋದು. ಈಚೆ ರೈಟ್ ಸೈಡಲ್ಲಿ ಕಾಣ್ತಿರೋದು ಭತ್ತದ ಗದ್ದೆ. ಸೊ ಇದರ ತುದಿಯಲ್ಲಿ ಬೆಂಡೆಕಾಯಿ ಗಿಡ ಇರೋದು, ಹಾಗಾಗಿ ಆ ಕಡೆ ಹೋಗ್ತಾ ಇದ್ದೇವೆ. ನೋಡಿ, ಬೆಂಡೆಕಾಯಿ ಎಷ್ಟು ಚಂದ ಬೆಳೆದಿದೆ. ಈ ಸತಿ ನಾವು ಹಾಕಿದ್ದು ಊರಿನ ಬೆಂಡೆಕಾಯಿ. ನಮ್ಗೆ ಇಲ್ಲೆಲ್ಲ ಪೇಟೆಲ್ ಸಿಗೋದು ಗಟ್ಟದ ಬೆಂಡೆಕಾಯಿಗೂ ಊರಿದ್ದಕ್ಕೂ ತುಂಬ ಡಿಫ್ರೆನ್ಸ್ ಉಂಟು, ರುಚಿಯಲ್ಲೂ ನೋಡ್ಲಿಕ್ಕೂ. ಹಾಗಾಗಿ ಈ ಕಡೆ ಎಲ್ಲ ಅದೇ ಜಾಸ್ತಿ ಸಿಗುವ ಕಾರಣ ನಮ್ಮದೇ ಊರಿದ್ದು ಸಿಗ್ತದೆ. ಹಾಗೆ ಮನೆಯಲ್ಲೇ ಬೆಳೆದದ್ದು ಅಂತ ಹೇಳುವಾಗ ಎಲ್ರಿಗೂ ತಿನ್ಲಿಕ್ಕೆ ಒಂದು ಖುಷಿ ಇರ್ತದೆ. ಅದರ ರುಚಿ ಕೂಡ ಎಲ್ರಿಗೂ ಇಷ್ಟ ಆಗ್ತದೆ ನಮ್ಮ ಮನೆಯಲ್ಲಿ. ಆಮೇಲೆ ಇಲ್ಲಿ ಎಲೆಗೆಲ್ಲ ತೂತು ಬಿದ್ದಿದ್ದೆಲ್ಲ ಸಣ್ಣ ಸಣ್ಣ ಹೋಲ, ಅದೆಲ್ಲ ಹುಳ ತಿಂದದ್ದು. ಇನ್ನು ಈ ಥರ ಕರೆಕ್ಟಾಗಿ ಬೆಳೆದಂಥ ಬೆಂಡೆಕಾಯಿ ಉಂಟಲ್ಲ, ಇದನ್ನೆಲ್ಲ ನೆಕ್ಸ್ಟ್ ಇಯರ್ಗೆ ಬೀಜಕ್ಕೆ ಅಂತೇಳಿ ಉಳಿಸ್ತೇವೆ. ಒಮ್ಮೊಮ್ಮೆ ಉಳಿಸ್ಲಿಕ್ಕಾಗೋದಿಲ್ಲ, ಅಷ್ಟಾಗುವಾಗ ನಮಗೆ ಬೀಜಕ್ಕೆ ಸಿಗೋದಿಲ್ಲ. ಸೊ ವಾಪಸ್ ನಮಗೆ ಪೇಟೆ ಬೆಂಡೆಕಾಯಿಯೇ ಬೆಳಿಲಿಕ್ಕೆ ಶುರು ಆಗ್ತದೆ ಮನೆಯಲ್ಲಿ. ಆಮೇಲೆ ಇದೆಲ್ಲ ಮಿಡಿ. ಈ ಬ್ಲ್ಯಾಕ್ ಥಿಂಗ್ ಉಂಟಲ್ಲ ಮೇಲ್ಗಡೆ, ಅದು ಹೂವು ಏನಿತ್ತು ಅದು ಒಣಗಿರುವಂಥದ್ದು. ಸೊ ಅದರಿಂದ ಮಿಡಿ ಆದದ್ದು. ಇನ್ನು ನಮ್ಮ ಮನೆಯಲ್ಲಿ ಬೆಂಡೆಕಾಯಿ ಬೆಳೆಸ್ಲಿಕ್ಕಾಗಿರ್ಬೋದು ಅಥವಾ ಬೇರೆ ತರಕಾರಿ ಅಥವಾ ತೋಟಕ್ಕೆಲ್ಲ ನಾವು ಹಟ್ಟಿ ಗೊಬ್ಬರವೇ ಯೂಸ್ ಮಾಡೋದು. ಪೇಟೆಯಿಂದ ಯಾವುದೇ ಫರ್ಟಿಲೈಸರ್ಸ್ ತಂದು ಯೂಸ್ ಮಾಡ್ತಿಲ್ಲ. ಹಾಗೆ ಹಟ್ಟಿ ಗೊಬ್ಬರ ಧಾರಾಳ ಸಾಕಾಗ್ತದೆ ಮನೆಯಲ್ಲಿ ಎಲ್ಲದಕ್ಕೂ. ಸೊ ನಮ್ಮದು ಕಂಪ್ಲೀಟ್ಲಿ ಆರ್ಗ್ಯಾನಿಕ್ ತರಕಾರಿ ಮನೆಯಲ್ಲಿ ಆಗುವಂಥದ್ದು. ಹಳ್ಳಿಯಲ್ಲಿರುವ ನಮಗೆ ಇದೆಲ್ಲ ಅಡ್ವಾಂಟೇಜಸ್. ಒಳ್ಳೆ ಪರಿಸರ, ಶುದ್ಧ ನೀರು, ಆಹಾರ, ಗಾಳಿ, ಹಾಗೆ ಆರೋಗ್ಯ ಕೂಡ, ಮನಸ್ಸು ಕೂಡ ಶಾಂತವಾಗಿರ್ತದೆ.
ನಮ್ಮ ಆರೋಗ್ಯವನ್ನು ಒಳ್ಳೆದಿಟ್ಕೊಳ್ಳೋದು ನಮ್ಮ ಕೈಯಲ್ಲಿರೋದು. ಬಟ್ ಹಳ್ಳಿಯಲ್ಲಿ ಏನಂದರೆ ಪ್ರಕೃತಿ ಕೂಡ ನಮಗೆ ಆರೋಗ್ಯವನ್ನು ಚೆನ್ನಾಗಿ ಇಟ್ಕೊಳ್ಳಿಕ್ಕೆ ಸಪೋರ್ಟಿವ್ ಆಗಿರ್ತದೆ. ಇಷ್ಟೆಲ್ಲ ಆಗಿ ತರಕಾರಿ ಎಲ್ಲ ಕೊಯ್ದು ಬಂದು ನಾನಿನ್ನು ಸ್ನಾನಕ್ಕೆ ಅಂತ ಹೊರಟೆ. ಫ್ರೆಶ್ ಆಗಿ ಬಂದು ನಾನೊಂದು ಸಣ್ಣ ಸ್ಕಿನ್ ಕೇರ್ ರೂಟೀನ್ ಫಾಲೋ ಮಾಡ್ತೇನೆ. ಮೊದಲು ಸ್ಯಾಲಿಸಿಲಿಕ್ ಆಸಿಡ್ ಫೇಸ್ ಕ್ಲೆನ್ಸರಲ್ಲಿ ಫೇಸ್ ವಾಶ್ ಮಾಡಿ 10% ವೈಟಮಿನ್ ಸಿ ಆ್ಯಂಡ್ 5% ನಯಾಸಿನಮೈಡ್ ಸೀರಮ್ ಅಪ್ಲೈ ಮಾಡ್ತೇನೆ. ಅದಾಗಿ 2 to 3 ಮಿನಿಟ್ಸ್ ಬಿಟ್ಟು SPF 55+ ಇರುವಂಥ ಸನ್ಸ್ಕ್ರೀನ್ ಯೂಸ್ ಮಾಡ್ತಾ ಇದ್ದೇನೆ. ನನ್ನ ಸ್ಕಿನ್ ಕನ್ಸರ್ನ್ ಬಂದು ಆಯಿಲಿ ಆಕ್ನೆ ಪ್ರೋನ್ ಸ್ಕಿನ್ ಆ್ಯಂಡ್ ಸ್ವಲ್ಪ ಸೆನ್ಸಿಟಿವಿಟಿ ಕೂಡ ಉಂಟು. ಹಾಗಾಗಿ ನಾನು ಯೂಸ್ ಮಾಡುವಂಥ ಪ್ರಾಡಕ್ಟ್ಸ್ ನಿಮಗೂ ಸೂಟ್ ಆಗಬೇಕು ಅಂತಿಲ್ಲ. ಪ್ರತಿ ಸ್ಕಿನ್ ಡಿಫ್ರೆಂಟ್ ಆಗಿರ್ತದೆ. ಸೊ ಬಿಫೋರ್ ಯೂಸಿಂಗ್ ಎನಿ ಸ್ಕಿನ್ ಕೇರ್ ಪ್ರಾಡಕ್ಟ್ ಪ್ಲೀಸ್ ಡೂ ಅ ಪ್ಯಾಚ್ ಟೆಸ್ಟ್. ಇಷ್ಟಾಗಿ ತಿಂಡಿ ತಿನ್ನಲಿಕ್ಕೆ ಅಂತ ಬಂದೆ. ಇವತ್ತಿನ ತಿಂಡಿ ಮುಳ್ಳು ಸೌತೆ ದೋಸೆ, ಕ್ಯಾರೆಟ್ ಮತ್ತು ಮೂಲಂಗಿ ಹಾಕಿ ಒಂದು ಸಾಂಬಾರ್, ಹಾಗೆ ಮೊಸರು. ನನಗೆ ಮೊಸರು ತುಂಬ ಇಷ್ಟ ಆಗ್ತದೆ. ನಾನು ನನ್ನ ಪ್ರತಿ ಮೀಲ್ನಲ್ಲಿ ಮೊಸರು ಆ್ಯಡ್ ಮಾಡೇ ಮಾಡ್ತೇನೆ. ಆ್ಯಂಡ್ ನಾನು ತಿಂಡಿ ತಿನ್ನೋದು ಸ್ವಲ್ಪ ಲೇಟ್, 10 ಗಂಟೆ ಮೇಲೆ 11 ಗಂಟೆ ಒಳಗಡೆ ಯಾವಾಗಲೂ. ಬೆಳಗಿನ ವೆದರ್ ಎಷ್ಟು ಕ್ಲೀನ್ ಆ್ಯಂಡ್ ಫ್ರೆಶ್ ಇತ್ತು. ಈಗ ನೋಡಿ ಮೋಡ ಬಂದಿದೆ. ಇನ್ನೇನು ಸ್ವಲ್ಪ ಹೊತ್ತಲ್ಲಿ ಮಳೆ ಬರ್ಬೋದು ಅಂತಲೂ ಅನ್ನಿಸ್ತದೆ. ಮಧ್ಯಾಹ್ನದ ಊಟ ಎಲ್ಲ ಆಗಿ ನನಗೆ ಸ್ವಲ್ಪ ಸ್ವೀಟ್ ತಿನ್ನಬೇಕು ಅಂತ ಅನಿಸಿತ್ತು. ಹಾಗಾಗಿ ಒಂದು ತುಂಡು ಬಾಳೆಹಣ್ಣಿನ ಹಲ್ವಾ ತಿಂದೆ. ತುಂಬ ರುಚಿಯಾಗಿತ್ತು. ಈವ್ನಿಂಗ್ ಸ್ನ್ಯಾಕ್ಸ್ಗೆ ಏನಾದರೂ ಮಾಡುವ ಅಂತ ಹೇಳಿ ಸ್ವಲ್ಪ ನೀರುಳ್ಳಿ, ಟೊಮೆಟೊ, ಕ್ಯೂಕಂಬರ್, ಕ್ಯಾರೆಟ್, ಉಪ್ಪು, ಮೆಣಸಿನ ಹುಡಿ ಮತ್ತು ಸ್ವಲ್ಪ ಕೆಚಪ್ ಹಾಕಿ ಮಿಕ್ಸ್ ಮಾಡಿಕೊಂಡು ಕೊನೆಯಲ್ಲಿ ಅದಕ್ಕೆ ತುಕ್ಕುಡಿಯನ್ನು ಕ್ರಷ್ ಮಾಡಿ ಹಾಕಿ ಮಿಕ್ಸ್ ಮಾಡಿಕೊಂಡೆ. ಸೊ ತುಕ್ಕುಡಿ ಚಾಟ್ ರೆಡಿ ಆಯಿತು. ಇದು ಟೀ ಕಾಫಿ ಜೊತೆ ಎಲ್ಲ ಈವ್ನಿಂಗ್ ತಿನ್ನಲಿಕ್ಕೆ ತುಂಬ ರುಚಿಯಾಗಿರ್ತದೆ. ಅದಾದಮೇಲೆ ಒಂದು 6:45 7 ಗಂಟೆಗೆ ನಂಗೆ ಸ್ವಲ್ಪ ಹಸಿವಾಯಿತು. ಹಾಗೆ ಪೇರಳೆಯನ್ನು ಸ್ಲೈಸ್ ಮಾಡಿ ಅದಕ್ಕೆ ಉಪ್ಪು ಮತ್ತು ಮೆಣಸಿನ ಹುಡಿ ಹಾಕಿ ತಿಂದೆ. ತುಂಬ ರುಚಿಯಾಗಿತ್ತು. ಇಷ್ಟೆಲ್ಲ ಆಗಿ ನಾನು ತಲೆಗೆ ಸ್ನಾನ ಮಾಡಿ ಬಂದೆ. ನೈಟ್ ಕೂಡ ಒಂದು ಸಣ್ಣ ಸ್ಕಿನ್ ಕೇರ್ ರೂಟೀನನ್ನು ಫಾಲೋ ಮಾಡ್ತೇನೆ. ಮಾರ್ನಿಂಗ್ ರೂಟೀನ್ ಥರವೇ ಸ್ಯಾಲಿಸಿಲಿಕ್ ಆ್ಯಸಿಡ್ ಕ್ಲೆನ್ಸರಲ್ಲಿ ಫೇಸ್ ವಾಶ್ ಮಾಡಿ 2% ಸ್ಯಾಲಿಸಿಲಿಕ್ ಆ್ಯಸಿಡ್ ಸೀರಮನ್ನು ಅಪ್ಲೈ ಮಾಡ್ತೇನೆ. ಈ ಸೀರಮ್ ನನ್ನ ಆ್ಯಕ್ನೆ ಕಂಟ್ರೋಲ್ ಮಾಡಲಿಕ್ಕೆ ತುಂಬ ಹೆಲ್ಪ್ ಮಾಡಿದೆ. ಆ್ಯಂಡ್ ಅಗೇನ್ 2 to 3 ಮಿನಿಟ್ಸ್ ಬಿಟ್ಟು ಮಾಯ್ಶ್ಚರೈಸರ್ ಅಪ್ಲೈ ಮಾಡ್ಕೊಳ್ತೇನೆ. ಇದು ನನ್ನ ಎವ್ರಿ ನೈಟ್ ಸ್ಕಿನ್ ಕೇರ್ ರೂಟೀನ್. ತುಂಬ ದೊಡ್ಡದೇನಿಲ್ಲ, 2 ಸ್ಟೆಪ್ ರೂಟೀನ್ ಅಷ್ಟೇ. ಇದು ನನ್ನ ಸ್ಕಿನ್ನನ್ನು ಇಲ್ಲಿ ತನಕ ಈ ಮಟ್ಟಿಗೆ ಇಡ್ಲಿಕ್ಕೆ ಹೆಲ್ಪ್ ಮಾಡಿದೆ. ಆ್ಯಂಡ್ ಪ್ರತಿ ಸತಿ ತಲೆಗೆ ಸ್ನಾನ ಮಾಡಿ ಆದಮೇಲೆ ನಾನೊಂದು ಹೇರ್ ಕೇರ್ ಕೂಡ ಯೂಸ್ ಮಾಡ್ತೇನೆ. ನನಗೆ ಡ್ಯಾಂಡ್ರಫ್ ಇಚ್ಚಿ ಹೇರ್ ಸ್ಕ್ಯಾಲ್ಪ್ ಇರೋದು. ಹಾಗಾಗಿ ಪ್ರತಿ ಸತಿ ತಲೆಗೆ ಸ್ನಾನ ಆದಮೇಲೆ ಡ್ಯಾಂಪ್ ಸ್ಕ್ಯಾಲ್ಪ್ಗೆ ನಾನು ಒಂದು ಹೇರ್ ಸೀರಮನ್ನು ಯೂಸ್ ಮಾಡ್ತೀನಿ. ಏನಿಲ್ಲಿ ತೋರಿಸಿದ್ದೇನೆ ಅದು. ಇದೆಲ್ಲ ಆಗಿ ಮಲಗೋ ಹೊತ್ತಿಗೆ ಸ್ವಲ್ಪ ಏನಾದರೂ ಬರೀತೇನೆ. ಆಲ್ಮೋಸ್ಟ್ ಎವ್ರಿ ಡೇ ಈ ಅಭ್ಯಾಸ ಇಟ್ಕೊಂಡಿದ್ದೇನೆ. ಏನಾದರೂ ಪ್ಲ್ಯಾನ್ಸ್ ಇದ್ದರೆ ಅವ್ರು ಯಾವುದಾದ್ರೂ ವಿಷಯದ ಬಗ್ಗೆ ಒಪಿನಿಯನ್ಸ್ ಇದ್ದರೆ ಅಥವಾ ಒಂದು ಪರ್ಟಿಕ್ಯುಲರ್ ದಿನ ಹೇಗಿತ್ತು ಇಂಥದ್ದೆಲ್ಲ ಬರಿತೇನೆ. ಈ ಹ್ಯಾಬಿಟ್ ನನಗೆ ನನ್ನ ಯೋಚನೆಗಳನ್ನು ಎಕ್ಸ್ಪ್ರೆಸ್ ಮಾಡಲಿಕ್ಕೆ ತುಂಬ ಹೆಲ್ಪ್ ಮಾಡ್ತದೆ. ಆ್ಯಂಡ್ ಬರೆಯೋದ್ರಿಂದ ಏನೋ ಒಂದು ಖುಷಿ ಕೂಡ ಸಿಗ್ತದೆ. ಇದಾಗಿತ್ತು ನನ್ನ ದಿನ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಅದೇ ರೀತಿ ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಕೂಡ ಮಾಡಿ. ದೇವರು ನಮಗೆಲ್ಲರಿಗೂ ಸದಾ ಒಳ್ಳೇದು ಮಾಡಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.